ಇನ್ನು ಯಾವಾಗ ಗುರು ನಮ್ ಮ್ಯಾಚ್? ಟ್ರಯಾಂಗಲ್ ಮ್ಯಾಚ್ ಕಣ. ಅವ್ರಿಬ್ರಲ್ಲಿ ಯಾರು ಗೆಲ್ತಾರೋ ಫೈನಲ್ ಬರ್ತಾರೆ, ಅವ್ರು ನಮ್ ಜೊತೆ ಆಡ್ತಾರೆ ಅಷ್ಟೇ. ಗುರು ನನಗೂ ಮ್ಯಾಚ್ ಗೆಲ್ಕೊಳ್ರಿ, ನಾನು ಬರ್ತೀನಿ. ಗವರ್ಮೆಂಟ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಅದಕ್ಕೆ ಪ್ರಿಪೇರ್ ಆಗೋದ್ ಬಿಟ್ಬಿಟ್ಟು ಇಲ್ಲಿ ಕ್ರಿಕೆಟ್ ಆಡಕ್ ಬಂದಿದ್ಯಾ? ಗುರು ಊರ್ ಬಿಟ್ಟು ಊರ್ ಬಂದು PG ಸೇರ್ಕೊಂಡು 4 ವರ್ಷ ಆಯ್ತು. ವರ್ಷ ಕಷ್ಟಪಟ್ಟು ಓದೋದು, ನನ್ ಕೆಲ್ಸನ ಇನ್ನೊಬ್ಬ ಯಾರೋ ದುಡ್ಡು ಕೊಟ್ಟು ತಗೊಳ್ಳೋದು. ಅದೇನೋ ನಿಜ ಬಿಡ್ಮಚ್ಚಿ. ನಮಗ್ ಸರ್ಕಾರದ ಕೆಲಸ ಸಿಗ್ಬೇಕು ಅಂದ್ರೆ ಅದೃಷ್ಟದ ಜೊತೆ ದುಡ್ಡು ಬೇಕು. ನಮ್ ಸರ್ಕಾರದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋರು ಎಷ್ಟ್ ಜನ ಅವ್ರು? ಅಷ್ಟೇ ಜನ ಭ್ರಷ್ಟಾಚಾರದಿಂದ ಕೆಲಸ ಮಾಡೋರು. ಹಂಗಂದ್ರೆ ವರ್ಷಾಂಗಟ್ಲೆ ಕಷ್ಟಪಟ್ಟು ಅದೇ ಕೆಲ್ಸ ಸಿಗ್ಬೇಕು ಅಂತ ಓದ್ತೀವಲ್ಲ, ನಮ್ ಮನೆ ಬರೋ ಅಷ್ಟೇನಾ ಗುರು? ನಿಮ್ಗೆ ಆಗ್ತಿರೋ ಎಕ್ಸ್ಪೀರಿಯನ್ಸ್ ಕಣ ನಮ್ಗಾಗಿರೋದು. 34 ವರ್ಷದ ಗಂಟೆ ಎಕ್ಸಾಮ್ ಬರಿಬೋದು. ಅದಾದ್ಮೇಲೆ ಏಜ್ ಬಾರ್ ಆಗುತ್ತೆ, ಹೋಗಿ ಆಚೆ ಕಟ್ತಾರೆ. ಆಮೇಲೆ ಯಾವ್ದೋ ಒಂದ್ ಪೆಟ್ಟಿ ಅಂಗಡಿ ಒಂದ್ ಗಾರ್ಮೆಂಟ್ಸ್ ನೋಡ್ಕೊಂಡು ಜೀವನ ಕಳಿಬೇಕು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಸಾವಿರಾರು ಕನ್ಸುಗಳು ಕಟ್ಕೊಂಡವ್ರೆ. ನನ್ ಮಗ UPSC ಕ್ಲಿಯರ್ ಮಾಡಿ IAS ಆಗ್ತಾನೆ, IPS ಆಗ್ತಾನೆ ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತೈತೆ, ನಾನು UPSC ಕ್ಲಿಯರ್ ಮಾಡಿದ್ರು ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ. ನೀನ್ IAS ಆಗ್ತೀವೋ IPS ಆಗ್ತೀವೋ ಗೊತ್ತಿಲ್ಲ, 34 ವರ್ಷದ ಗಂಟೆ ಎಕ್ಸಾಮ್ ಬರಿಬೋದು. ಬರೀ ಆದ್ರೆ ಖುಷಿ ಪಡು, ಆಗಿಲ್ಲ ಅಂದ್ರೂ ಖುಷಿ ಪಡು, ಆಗಿಲ್ಲ ಅಂದ್ರೆ ಬಿಸ್ನೆಸ್ ಮಾಡು, ಆದ್ರೆ ನಿಷ್ಠೆಯಿಂದ ಕೆಲಸ ಮಾಡು ಅಷ್ಟೇ.